ಮಾಗಡಿ ತಾಲೂಕು ಕುದೂರು ಗ್ರಾಮದಲ್ಲಿ ಗುರುವಾರ ರಾತ್ರಿ ಸುರಿದ ಗಾಳಿ ಸಹಿತ ಮಳೆಗೆ ಕುದೂರಿನ ರಾಮಲಿಂಗ ಚೌಡೇಶ್ವರಿ ದೇವಾಲಯದ ವೃತ್ತದ ಬಳಿ ಇರುವ ಶಿವರಾಜು ಎಂಬುವವರ ಮನೆಗೆ ಮಳೆ ನೀರು ಮತ್ತು ಚರಂಡಿ ನೀರು ನುಗ್ಗಿ ಅವಾಂತರವನ್ನೇ ಸೃಷ್ಟಿಸಿತ್ತು. ಈ ಮನೆ ಸಮೀಪದಲ್ಲೇ ಇರುವ ಚರಂಡಿ ನೀರು ಹರಿಯುವ ಮಾರ್ಗದ ಆಂತರಿಕ ಸಮಸ್ಯೆಯಿಂದಾಗಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಎಂದು ಶಿವರಾಜುರವರು ಕುದೂರು ನ್ಯೂಸ್ಗೆ ಮಾಹಿತಿ ನೀಡಿದರು. ಚರಂಡಿ ನೀರು ಹರಿಯುವ ಮಾರ್ಗದ ಆಂತರಿಕ ಸಮಸ್ಯೆ ಬಿಕ್ಕಟ್ಟನ್ನು ಸರಿಪಡಿಸುವುದಾಗಿ ಕುದೂರು ಗ್ರಾಮ ಪಂಚಾಯಿತಿ ವತಿಯಿಂದ ನೀಡಿದ್ದ ಭರವಸೆಯು 3 ತಿಂಗಳಾದರೂ ಇನ್ನೂ ಭರವಸೆಯಾಗಿ ಉಳಿದಿದೆ ಎಂದು ಶಿವರಾಜುರವರು ತಿಳಿಸಿದರು. ಅಲ್ಲೇ 3 ತಿಂಗಳಿಂದ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಹಿಂಗೆ ನೀರು ಮಳೆಗಾಲ ಬಂದಾಗ ಈ ಥರ ನೀರು ನಿಂತ್ಕೊಂತದೆ, ಮನೆಯೊಳಗೂ ಬಂದಿರೋ ಪರಿಸ್ಥಿತಿನೇ ಐತೆ ನೀರು. ಆಮೇಲೆ ಕೊಚ್ಚೆ ನೀರು ಇದು ನೀರೆಲ್ಲ ಬರ್ತದೆ, ಮೇಗಡೆಯಿಂದ ಒಂದೇ ಸತಿ ಬರ್ತದೆ. ಆಮೇಲೆ ಇಲ್ಲಿ ಕೆಲಸ ಅರ್ಧ ಮುಚ್ಚಿಬಿಟ್ಟವ್ರೆ, ಇದು ಮೋರಿ ನೀರಿಂದು ಹೋಗೋದು, ಅದರಿಂದ ನಮ್ಗೆ ತೊಂದರೆ ಆಯ್ತಾ ಇದೆ. ಆದಷ್ಟು ಬೇಗ ಪಂಚಾಯತಿಯವರು ಬಂದು ನಮಗೆ ಈ ಪರಿಹಾರ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ನಾವು ಪಂಚಾಯತಿ ಮುಂದೆ ಧರಣಿ ಮಾಡ್ತೀವಿ. ಆಸ್ಪದ ಅಂದರೆ 7ನೇ ತಾರೀಕು ಬರ್ತೀವಿ ಅಂತ ಹೇಳಿದರು, ಬರಲಿಲ್ಲ. ಇವತ್ತು ಬರ್ತೀವಿ ಅಂದರು ಬರಲಿಲ್ಲ. ಈ ಆಲೇ 3 ತಿಂಗಳು ಮೇಲೆ ಆಗತ್ತೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದು. ನಾವು ದಿವಸ ಅಲಿತಿದ್ದೀವಿ, ಹೋಗಿ ಬಂದು ಕೇಳ್ತೀವಿ, ಬರ್ತೀವಿ ನಾಳೆ ಬರ್ತೀವಿ, ಎಲೆಕ್ಷನ್ ಮುಗಿಲಿ ಬರ್ತೀವಿ ಅಂತ ಹೇಳ್ತಾನೆ ಅವ್ರೆ. ಅಂಗಡಿ ಮುಂದೆ ಚರಂಡಿ ಮುಚ್ಕೊಂಡು 3 ತಿಂಗಳಿಂದನೂ ಮಾಡ್ತೀವಿ ಅಂತ ಹೇಳ್ತಲೇ ಅವರೇ. ಹೋಗ್ತಲೇ ಇದ್ದೀವಿ, ದಿವಸ ಹೋಗ್ತಲೇ ಇದ್ದೀವಿ, ಪ್ರತಿ ದಿವಸ ಬರ್ತೀವಿ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಮೊನ್ನೆ ಎಲ್ಲ ಮೀಟಿಂಗ್ 5ನೇ ತಾರೀಕೇನೋ ಕರೆದಿದ್ರು, ಎಲ್ಲ ಹೋಗಿ ಮಾತಾಡಿದ್ವಿ. 7ನೇ ತಾರೀಕು ಬಂದು ಅದನ್ನೇನೋ ಕಾಲುವೆ ಮಾಡಿಸ್ತೀವಿ ಅಂತ ಹೇಳಿದ್ರು, ಆ ಕಡೆಗೆ ಬಿಡ್ತೀವಿ ಅಂತ ಬಿಟ್ಟಿಲ್ಲ. ಇನ್ನು ನೋಡಿ ಇವತ್ತು ಮಳೆ ಹೋಯ್ದು ನೀರು ತುಂಬ್ಕೊಂಡು ಪೂರ್ತಿ ಕಟ್ಕೊಂಡೈತೆ. ಇದು ಏನೇನು ನಾಳೆನೂ ಇವ್ರು ಮಾಡಲಿಲ್ಲ ಅಂದರೆ ನಾವು ಜಿಲ್ಲಾಧಿಕಾರಿಗೆ ಹೋಗಿ ಮನವಿ ಸಲ್ಲಿಸಿ ಇನ್ನು ಮುಂದಿನ ಇದು ಮಾಡ್ತೀವಿ ಅಂತ ನಾವು ಮಾಡ್ಕೊಂಡ್ವಿ.